ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಕನ್ನಡ ವೀಕ್ಷಕರಿಗೂ ನಾನು ನಿಮ್ಮ ರಾಕ್ರೋಹಿ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಜಸ್ಟ್ ಇಂಗ್ಲೀಷಲ್ಲಿ ನಾವು ಮೆಸೇಜ್ನೆಲ್ಲ ಮಾಡ್ತೀವಲ್ಲ ಫ್ರೆಂಡ್ಸ್ ವಾಟ್ಸಪ್ನಲ್ಲಿ, ಈ ರೀತಿ ಕನ್ನಡದಲ್ಲಿ ಮೆಸೇಜ್ನ ಹೇಗೆ ಟೈಪ್ ಮಾಡೋದು, ಹಾಗೆ ನಾವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ಈ ಒಂದು ಮೆಸೇಜು ಕನ್ನಡದಲ್ಲೇ ಡೈರೆಕ್ಟು ಟೈಪ್ ಆಗುತ್ತೆ ಫ್ರೆಂಡ್ಸ್. ಆ ರೀತಿ ಆಟೋಮೆಟಿಕ್ ಆಗಿ ಟೈಪ್ ಆಗೋ ಥರ ಹೇಗೆ ಕನ್ನಡ ಟೈಪಿಂಗ್ನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಡಿಯೋಸ್ ನೋಡ್ತಾ ಏನು ಮಾಡ್ಬೇಕು ಹೇಳಿ, ಏನು ಮಾಡಬೇಕಲ್ಲ ಫ್ರೆಂಡ್ಸ್. ತುಂಬಾ ಸಿಂಪಲ್ ಆಗಿ ನಿಮಗೆ ಕೆಳಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆಯಾ ಫ್ರೆಂಡ್ಸ್, ಈ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ನ ಆನ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರ್ತಕ್ಕ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ನೀವು ಡೇಜ್ ಕನ್ನಡ ಅಂತ ಅಥವಾ ಕನ್ನಡ ಕೀಬೋರ್ಡ್ ಅಂತ ಟೈಪ್ ಮಾಡಿದ್ರೆ ಈ ಒಂದು ಕೀಬೋರ್ಡ್ ಅಪ್ಲಿಕೇಶನ್ ಸಿಗುತ್ತೆ ಫ್ರೆಂಡ್ಸ್. ನಾನು ಅಪ್ಡೇಟ್ ಕೂಡ ಮಾಡಿಲ್ಲ, ಈಗ ನಿಮ್ಮ ಕಣ್ಮುಂದೆನೇ ಅಪ್ಡೇಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ಇದ್ರ ಇಂಟರ್ಫೇಸ್ ಯಾವ ಥರ ಇರುತ್ತೆ ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ಇಂಟರ್ಫೇಸು ಇರುತ್ತೆ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ದು. ಇದ್ರ ಮುಖಾಂತರ ನಾವು ಟೈಪ್ ಮಾಡಿ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಜಸ್ಟು ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಪನ್ ಮಾಡಿಕೊಂಡು ನೀವು ಬೇಕಂದರೆ ಎಕ್ಸ್ಟ್ರಾ ಸೆಟ್ಟಿಂಗ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್. ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಥೀಮ್ ಆಗಿರ್ಬೋದು, ನಿಮ್ಮ ಒಂದು ಫೋಟೋಗಳನ್ನು ಸಹ ಈ ಒಂದು ಕೀಬೋರ್ಡ್ಗೆ ಹಾಕೊಬೋದು ಫ್ರೆಂಡ್ಸ್. ತುಂಬಾ ಫೋಟೋಸ್ ಇದ್ದಾವೆ, ಅವನು ಕೂಡ ಹಾಕೊಬೋದು ಫ್ರೆಂಡ್ಸ್. ಹಾಗೆ ನೀವು ಎಕ್ಸ್ಟ್ರಾ ಏನಾದ್ರು ಆ್ಯಡ್ ಮಾಡ್ತೀರಾ ಅಂದರೆ ಆ್ಯಡ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಈ ರೀತಿ ನಾವು ಟೈಪ್ ಮಾಡಿದ್ರೆ ಅಲ್ಲಿ ಕನ್ನಡದಲ್ಲಿ ಈ ಥರ ಟೈಪ್ ಆಗುತ್ತೆ ಫ್ರೆಂಡ್ಸ್. ವಿಡಿಯೋ ಕೂಡ ನೋಡ್ತಾ ಇದ್ದೀರಾ, ಈ ರೀತಿ ಸೇಮ್ ಟು ಸೇಮ್ ಇದೇ ಥರ ವರ್ಕ್ ಆಗುತ್ತೆ ಫ್ರೆಂಡ್ಸ್. ನನಗೆ ಹಾಗೇನೆ ಬ್ಯಾಗ್ ಬರ್ತಾ ಇದೆ ಫ್ರೆಂಡ್ಸ್. ನೀವು ಎಕ್ಸ್ಟ್ರಾ ಸೆಟ್ಟಿಂಗ್ ಮಾಡ್ಕೊಳೋದ್ರೆ ಮಾಡ್ಕೊಳ್ಳಿ. ನಾನು ಒಂಚೂರು ಸೈಜ್ನ ವೇರಿಯೇಷನ್ ಮಾಡ್ತಾ ಇದ್ದೀನಿ, ಯಾಕೋಸ್ಕರ ನಿಮಗೆ ತೋರಿಸ್ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿ ಕೀಬೋರ್ಡ್ ಖಾಲಿ ಅಂತ ನಾನು ಲಾರ್ಜ್ ಸೈಜ್ಗೆ ಇಕ್ಕಿದ್ದೀನಿ. ಆ್ಯಂಡ್ ಬಾಟಮ್ ಪ್ಯಾಡಿಂಗ್ ಕೂಡ ಸ್ಮಾಲ್ ಸೈಜ್ಗೆ ಇಕ್ಕಿದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ಬ್ಯಾಗ್ ಬರ್ತಾ ಇದೆ ಫ್ರೆಂಡ್ಸ್. ಬ್ಯಾಗ್ ಬಂದು ಎಕ್ಸ್ಟ್ರಾ ಸೆಟ್ಟಿಂಗ್ ನೀವು ಬೇಕಂದರೆ ಏನಾದ್ರು ಎಕ್ಸ್ಟ್ರಾ ಮಾಡ್ಕೊಳೋದಾದ್ರೆ ಮಾಡ್ಕೊಬೋದು ಫ್ರೆಂಡ್ಸ್. ನಾನು ಸೌಂಡ್ ಕೂಡ ನಿಮಗೆ ಆನ್ ಮಾಡಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಟೈಪ್ ಮಾಡೋದು ಲೈವಲ್ಲೇ ನಿಮಗೆ ರಿಯಲ್ಲಾಗೆ ತೋರಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಬ್ಯಾಕ್ ಬಂದು ವಾಟ್ಸಪ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತೀನಿ ಫ್ರೆಂಡ್ಸ್. ವಾಟ್ಸಪ್ನಲ್ಲಿ ನಾನು ಯಾವುದಾದ್ರೂ ಒಂದು ಗ್ರೂಪ್ ಚಾಟ್ನ ಓಪನ್ ಮಾಡ್ಕೊತೀನಿ ಫ್ರೆಂಡ್ಸ್. ಗ್ರೂಪ್ ಚಾಟ್ನ ಓಪನ್ ಮಾಡಿಕೊಂಡು ಈಗ ಮೆಸೇಜ್ನ ಮಾಡ್ತಾಯಿದ್ದೆ ಫ್ರೆಂಡ್ಸ್. ನಾನು ಕನ್ನಡದಲ್ಲಿ ಈ ರೀತಿ ಟೈಪ್ ಮಾಡಿ ನಿಮಗೆ ಇಲ್ಲಿ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್ ಕೆಳಗೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಹ ಇಂಗ್ಲೀಷಲ್ಲಿ ಟೈಪ್ ಮಾಡಿರ್ತಕ್ಕಂಥ ಅಕ್ಷರಗಳು ಎಲ್ಲವೂ ಕೂಡ ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್. ಕನ್ನಡಕ್ಕೆ ಕನ್ವರ್ಟ್ ಆಗಿ ಕನ್ನಡ ಅಕ್ಷರಗಳು ಇಲ್ಲಿ ಬರ್ತವೆ ಫ್ರೆಂಡ್ಸ್. ಜಸ್ಟ್ ನಾವು ಏನು ಬೇಕಾದ್ರೂ ಇಲ್ಲಿ ಟೈಪ್ ಮಾಡಿದ್ರು ಸಾಕು, ಆ ಒಂದು ಇಂಗ್ಲೀಷಲ್ಲಿ ನಾವೇನು ಟೈಪ್ ಮಾಡ್ತೀವೋ ನಾರ್ಮಲಾಗಿ ವಾಟ್ಸಪ್ ಮೆಸೇಜ್ ಎಲ್ಲ ಮಾಡ್ತೀವಿ ಫ್ರೆಂಡ್ಸ್, ಆ ರೀತಿ ಕನ್ನಡದಲ್ಲೂ ಕೂಡ ಮೆಸೇಜ್ ಮಾಡ್ಬೋದು ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಾವು ಜಸ್ಟು ಈ ಒಂದು ಕೀಬೋರ್ಡ್ ಮುಖಾಂತರ ನಾವು ಜಸ್ಟು ನಾವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಅದು ಕನ್ನಡದಲ್ಲಿ ನಿಮಗೆ ಇಲ್ಲಿ ಶೋ ಆಗ್ತವೆ. ಆ ಒಂದು ಕನ್ನಡ ಟೈಪಿಂಗ್ನ ಆನ್ ಬಂದಿರ್ತಕ್ಕಂಥ ಅಕ್ಷರಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಬೇರೆಯವ್ರಿಗೆ ಸೆಂಡ್ ಮಾಡ್ಬೋದು ಫ್ರೆಂಡ್ಸ್. ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲರೂ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ನಾನು ಟೈಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ನೀವು ಏನು ಬೇಕಾದ್ರೂ ಟೈಪ್ ಮಾಡ್ಬೋದು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಟೈಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಒಂದೇ ಒಂದು ರಿಕ್ವೆಸ್ಟು ಫ್ರೆಂಡ್ಸ್, ದಯವಿಟ್ಟು ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲ ಕನ್ನಡಿಗರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಹಾಗೇನೆ ಈಗ HAI ಅಂತ ಸರ್ಚ್ ಮಾಡಿದ್ರೆ ಆಯ್ ಅಂತ ಬರುತ್ತೆ. ಅಂಥ ಟೈಮಲ್ಲಿ ನಿಮಗೆ ಇಲ್ಲಿ ಅಲ್ಲಿ ಕನ್ನಡ ಅಕ್ಷರಗಳು ಕಾಣ್ತೇವೆ ಫ್ರೆಂಡ್ಸ್. ಅಲ್ಲಿ ಸ್ವಲ್ಪ ಸ್ಲೈಡ್ ಮಾಡಿದ್ರೆ ನಮಗೆ ತುಂಬಾ ಆಪ್ಷನ್ಗಳು ಆನ್ ಆಗ್ತವೆ, ಆವಾಗ ಐ ಅನ್ನೋ ಆಪ್ಷನ್ ಸಿಗುತ್ತೆ ಫ್ರೆಂಡ್ಸ್. ನಾನು ಹಾಗೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತಲೂ ಕೂಡ ಟೈಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಯಾವ ರೀತಿ ಟೈಪ್ ಮಾಡಿದ್ರು ಸಾಕು, ನಾವು ಕನ್ನಡ ಅಂತ ಟೈಪ್ ಮಾಡಿದ್ರೆ ಕನ್ನಡದಲ್ಲೇ ಬರುತ್ತೆ ಫ್ರೆಂಡ್ಸ್. ಹುಟ್ಟಿದ್ದಾರೆ ಅಂತ ಟೈಪ್ ಮಾಡಿದ್ರೆ ಹುಟ್ಟಿದ್ದಾರೆ ಅಂತಲೇ ಬರುತ್ತೆ ಫ್ರೆಂಡ್ಸ್. ಇದು ನಾವು ಟೈಪ್ ಮಾಡಿ ಮೆಸೇಜ್ನ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ನಾನು ಮೆಸೇಜ್ ಬಾಕ್ಸಲ್ಲಿ ಕೂಡ ನಾರ್ಮಲ್ ಮೆಸೇಜಲ್ಲಿ ಕೂಡ ಟೈಪ್ ಮಾಡಿ ತೋರಿಸ್ತಾ ಫ್ರೆಂಡ್ಸ್. ನಾನು ಈ ಕೀಬೋರ್ಡ್ನ ಎಲ್ಲಿ ಬೇಕಾದ್ರೂ ಯೂಸ್ ಮಾಡಿದ್ರು ಸಹ ಇದೇ ರೀತಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಯಾಕೆ ಮಂಗೆ ನೋಡಿ ಫ್ರೆಂಡ್ಸ್, ಸುಮ್ಮನೆ ಮೆಸೇಜ್ ಕಳಿಸ್ತಿರ್ತಾರೆ ಕಂಪ್ನಿ ಕಡೆಯಿಂದ ಇವರೆಲ್ಲ, ಯಾಕೆ ಮಂಗೆ ಅಂತಲೇ ಕಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟೆ ಇಂಗ್ಲೀಷ್ನಲ್ಲಿ ನಾವು ವಾಟ್ಸಪ್ನಲ್ಲಿ ಅಥವಾ ಮೆಸೇಜಲ್ಲಿ ಆಗಿರ್ಬೋದು, ಮೆಸೇಜ್ ಮಾಡಬೇಕಾದ್ರೆ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಅದು ಕನ್ನಡ ಆಗಿ ಕನ್ವರ್ಟ್ ಆಗಿ ಕನ್ನಡದಲ್ಲಿ ನಾವು ಮೆಸೇಜ್ನ ಕಳಿಸ್ಬೋದು ಫ್ರೆಂಡ್ಸ್. ಈ ರೀತಿ ಕನ್ನಡ ಟೈಪಿಂಗ್ನ ಹೇಗೆ ಮಾಡೋದು ಅದು ಕೂಡ ತುಂಬಾ ಸಿಂಪಲ್ ಆಗಿ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೇವೆ ಫ್ರೆಂಡ್ಸ್. ಇಷ್ಟ ಇದೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂತಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಇಂಪ್ರೂವ್ ಏನು ಮಾಡ್ಕೊಬೇಕು, ಏನಾದರೂ ಸಜೆಷನ್ ಕೊಡೋದಾದ್ರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ವಿಡಿಯೋ ನೋಡಿದಂಥ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿಂತ ಒಂದು ಒಳ್ಳೆ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ.